ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗೋರಪು. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು. ಕೆಲವು ಬಲಿಷ್ಠ ಜಾತಿಗಳು ಎಲ್ಲವನ್ನು ನುಂಗ್ತಾ ಇದ್ದಾವೆ. ಕೆಲವೇ ಜಾತಿಗಳು, ಕೆಲವೇ ಸಮುದಾಯಗಳು ಅತಿ ಹೆಚ್ಚಿನ ಲಾಭ ಪಡ್ಕೊಳ್ತಿದ್ದಾವೆ. ಇನ್ನೊಂದಷ್ಟು ಸಮುದಾಯಗಳು ಏನೂ ಸಿಗದ ಪರಿಸ್ಥಿತಿಯಲ್ಲಿದ್ದಾವೆ. ಇದನ್ನು ತಪ್ಪಿಸ್ಬೇಕು. ಬಲಾಢ್ಯರಿಗೆ ಮಾತ್ರ ಎಲ್ಲ ಸಿಗ್ತಾ ಇರೋದನ್ನು ತಪ್ಪಿಸ್ಬೇಕು. ಹಾಗಾಗಿ ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಕಳೆದ 35-40 ವರ್ಷಗಳಿಂದ ಕರ್ನಾಟಕದಲ್ಲಿ ಹೋರಾಟಗಳು ನಡ್ಕೊಂಡೇ ಬರ್ತಿದ್ದಾವೆ. ಅದು ನಾನಾ ರೀತಿಯಲ್ಲಿ ನಡೀತಾ ಇದೆ. 4 ಗುಂಪುಗಳ ಕಡೆಯಿಂದಲೂ ಸಹ ನಡೀತಾ ಇದೆ. ಅದು ಇತ್ತೀಚಿನ ತಿಂಗಳುಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದು ವೇಗವನ್ನು ಪಡ್ಕೊಂಡಿತ್ತು. ಕಾರಣ, ಸುಪ್ರೀಂ ಕೋರ್ಟ್ ಕಳೆದ ವರ್ಷ, 1 ವರ್ಷದ ಹಿಂದೆ ಹೇಳಿತ್ತು, ಒಳ ಮೀಸಲಾತಿ ರಾಜ್ಯಕ್ಕೆ ಬಿಟ್ಟ ವಿಚಾರ ಮಾಡಬಹುದು ಅಂತ. ಆ ಆದೇಶ ಬಂದ ನಂತರ ಅದಕ್ಕೆ ಕೂಗು ಇನ್ನೂ ದೊಡ್ಡದಾಯಿತು. ಆ ಕೂಗಿಗೆ ಪೂರಕವಾಗಿ ಪ್ರತಿಭಟನೆಗಳು, ಧರಣಿಗಳು, ಆಗ್ರಹಗಳು, ಒತ್ತಡಗಳು ಎಲ್ಲವೂ ಸಹ ನಡೀತಾ ಇತ್ತು. ಅದಕ್ಕೆ ಇವತ್ತು ಅಸ್ತು, ನಿನ್ನೆ ರಾತ್ರಿ ಅಥವಾ ನಿನ್ನೆ ಸಂಜೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅಸ್ತು ಅಂತ ಅನ್ನಲಾಯಿತು. ಸೊ ಒಂದು ಫಾರ್ಮುಲಾವನ್ನು ಮಾಡಿದ್ದಾರೆ, 6-6-5. ಏನು ಅಂತ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಹೇಳಬೇಕಾಗಿರೋದು, ಈ 6-6-5 ಅಂತ ಒಂದಷ್ಟು ನ್ಯಾಯ ಒದಗಿಸುವ ಕೆಲಸ, ಸೂತ್ರ ಅಂತ ಸರ್ಕಾರ ಏನು ಹೇಳ್ತಾ ಇದೆ, ಆ ಸೂತ್ರದಲ್ಲಿ ಅಲೆಮಾರಿ, ಅಲೆಮಾರಿ ಸಮುದಾಯಗಳೇನಿದಾವಲ್ಲ, ಅವು ಅನಾಥವಾದವು ಅನ್ನೋದು ಮಾತ್ರ ಸತ್ಯ. ಸರ್ಕಾರ ಆ ರೀತಿ ಯಾಕೆ ಮಾಡ್ತು? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಲೇ ಅಲೆಮಾರಿ ಜನಾಂಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಈ ರೀತಿಯ ಮೋಸದ ಫಾರ್ಮುಲಾವನ್ನು ಯಾಕೆ ಕೊಡ್ತು ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಒಳ ಮೀಸಲಾತಿ ಜಾರಿಯ ಖುಷಿಗಿಂತ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧದ ಕೂಗೆ ಜೋರಾಗಿದೆ. ಅದು ಇವತ್ತು ಮತ್ತು ನಾಳೆ, ಇವತ್ತು ಸಹ ಒಂದಷ್ಟು ಒತ್ತಡ ಹೇರುವಂತಹ ಅಥವಾ ಬೇಡಿಕೆಗಳನ್ನು ಇಡುವಂತಹ ಕೆಲಸ ನಡೀತು. ನಾಳೆ ಅದು ದೊಡ್ಡ ಪ್ರತಿಭಟನೆಯ ರೂಪವನ್ನು ಪಡ್ಕೊಳ್ತಿದೆ. ಸೊ ಏನು ಫಾರ್ಮುಲಾ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ? ಮೊದಲಿಗೆ ಸದಾಶಿವ ಆಯೋಗ ಅಂತ ಮಾಡಲಾಯಿತು. ಆ ವರದಿಯನ್ನು ಒಬ್ಬರು ಒಪ್ಕೊಂಡ್ರೆ ಒಬ್ಬರು ಒಪ್ಕೊಳ್ತಿರ್ಲಿಲ್ಲ. ಅದು ಹಾಗೆ ಮುಂದಕ್ಕೆ ಹೋಯಿತು. ಆನಂತರ ಜಾತಿ ಗಣತಿ ಅಂತ ಮಾಡಿಸಲಾಯಿತು. ಅದು ಸಹ ಒಪ್ಪಿಗೆ ಆಗಲಿಲ್ಲ, ಕಿತ್ತಾಟಗಳು. ಆ ಕೊನೆಗೆ ನಾಗಮೋಹನ್ ದಾಸ್, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಒಳ ಮೀಸಲಾತಿಗಾಗಿಯೇ ಜಾತಿ ಸಮೀಕ್ಷೆಯನ್ನು ಮಾಡಿಸಲಾಯಿತು. ಅದರ ಆಧಾರದ ಮೇಲೆ ಅವರು ಕೊಟ್ಟಂತಹ ಶಿಫಾರಸುಗಳಲ್ಲೇ ಸ್ವಲ್ಪ ತಿದ್ದುಪಡಿಯನ್ನು ಮಾಡಿ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಇವತ್ತು ಅಸ್ತು ಅಂದಿದೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದರೆ ನಾಳೆ ವಿಧಾನಸಭೆಯಲ್ಲಿ ಅದರ ಮೇಲೆ ಚರ್ಚೆ ಇರುತ್ತೆ. ಸೊ ಏನು ಸರ್ಕಾರ ಕೊಟ್ಟಿರೋ ಫಾರ್ಮುಲಾ? 6-6-5 ಅಂತ ಕೊಟ್ಟಿದ್ದಾರೆ. 6 ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳು 6%, 17ರಲ್ಲಿ 6% ಅವರಿಗೆ. ಇನ್ನು 6% ಮಾದಿಗ ಸಂಬಂಧಿತ, ಎಡಗೈ ಅಂತ ಕರೆಸ್ಕೊಳ್ಳುವಂತಹ ಮಾದಿಗ ಸಂಬಂಧಿತ ಜಾತಿಗಳಿಗೆ. ಇನ್ನೊಂದು 6% ಅದರ ಹೊರತುಪಡಿಸಿ ಇರುವಂತಹ ಕೊಲಂಬೋ ಅಂತ ಕರೆಸ್ಕೊಳ್ಳುವಂತಹ ಮತ್ತು ಅದರ ಉಳಿದಂತಹ ಜಾತಿಗಳಿಗೆ 5% ಕೊಟ್ಟಿದ್ದಾರೆ. ಆ 5% ಒಳಗೆ ಆ ಕೊಲಂಬೋ ಜಾತಿಗಳ ನಡುವೆ ಅಲೆಮಾರಿಗಳಿಗೂ ಸಹ ಅಲ್ಲೇ ಇದೆ ಅಂತ ಹೇಳಿದ್ದಾರೆ. ಇದು ಸಾಮಾಜಿಕ ನ್ಯಾಯ ಅಲ್ಲ ಅನ್ನುವಂಥದ್ದು ನನ್ನದು ಸಹ ಅಭಿಪ್ರಾಯ. ಯಾಕೆ ಅಂತಂದರೆ, ಈ ಹೊಲೆಯ ಮಾದಿಗರ ಬಗ್ಗೆ ಬರ್ತೀನಿ. ಮೊದಲಿಗೆ ನಾವು ಈ ಅಲೆಮಾರಿಗಳು ಮತ್ತು ಅಲೆಮಾರಿಗಳ ಸಮಸ್ಯೆ ಇದೆಯಲ್ಲ, ಇದು ಆ್ಯಕ್ಚುಲಿ ಐತಿಹಾಸಿಕವಾದಂತಹ ಒಂದು ಪ್ರಮಾದವಾಗುವ ಎಲ್ಲ ಸಾಧ್ಯತೆಗಳು ಇದೆ. ಆ ಸಮುದಾಯ ಮತ್ತಷ್ಟು ವರ್ಷಗಳು ಶೋಷಣೆಯಲ್ಲೇ ಅಥವಾ ಬೆಳವಣಿಗೆ ಇಲ್ಲದೆ, ಅಭಿವೃದ್ಧಿ ಇಲ್ಲದಂತೆ ನರಳಬೇಕಾದ ಸ್ಥಿತಿಗೆ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದ ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಿದ್ದೇನೆ. ಈ ಪ್ರಬಲ ಜಾತಿಗಳ ನಡುವೆ ಅವರಿಗೆ ಕೊಟ್ಟ ತಕ್ಷಣವೇ ಮತ್ತೆ ಅದೇ ಆಗುತ್ತೆ. ಒಳ ಮೀಸಲಾತಿ ಕೊಟ್ಟಿದ್ದರ ಉದ್ದೇಶನ ನೆರವೇರೋದಿಲ್ಲ. ಹೊಲೆಯ ಮಾದಿಗ ಸಮುದಾಯಗಳಿಗೆ ನೆರವೇರಿರಬಹುದು, ಅಲ್ಲೂ ಅಸಮಾಧಾನಗಳಿದ್ದಾವೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಏನೋ ಒಂದು ಸಿಕ್ಕಿದೆ. ಇಲ್ಲಿ ಅಲೆಮಾರಿಗಳು ಮತ್ತು ಅಲೆಮಾರಿಗಳಿದ್ದಾರಲ್ಲ, ಅವರಿಗೆ ಏನು, ಈ ಕೊಲಂಬೋ ಜಾತಿಗಳು ಪ್ರಬಲವಾದಂತಹ ಜಾತಿಗಳ ನಡುವೆಯಲ್ಲೇ ಅವ್ರಿಗೆ ಕೊಳ್ಳಾಗಿದೆ. ಸೊ ಅವರ ನಡುವೆ ಗುದ್ದಾಡಿ ಮೀಸಲಾತಿ ಇರೋದು ಯಾಕೆ? ಯಾರು ಶೋಷಣೆಗೆ ಒಳಗಾಗಿದ್ದಾರೋ, ಯಾರು ಶಕ್ತಿಯಲ್ಲಿ ಕುಂದಿದ್ದಾರೋ ಅವರಿಗೆ ಒಂದಷ್ಟು
ಮೀಸಲು ಮಾಡಿ ಅವರಿಗೆ ಅಂತ ಒಂದಷ್ಟು ಇಟ್ಟು ಅವ್ರಿಗೆ ಮಾತ್ರ ಅದನ್ನು ಬಳಸ್ಬೋದು, ಅದಕ್ಕೆ ಉಪಯೋಗಕ್ಕೆ ಬರಬಹುದು, ಅವರಿಗೆ ಮಾತ್ರ ಆ ಕೆಲಸ, ಅವರಿಗೆ ಮಾತ್ರ ಆ ಸೀಟು, ಈ ರೀತಿ ಮಾಡಬೇಕಂತ. ಅದಕ್ಕೆ ಮೀಸಲಾತಿ ಇರೋದು. ಇನ್ನು ಒಳ ಮೀಸಲಾತಿ ಬಂದಿದ್ದು, ಆ ಮೀಸಲಾತಿ ಒಳಗಡೆ ಇರುವಂತಹ ಒಂದು ಗುಂಪಿನ ಒಳಗೇನೆ ಶಕ್ತಿವಂತರು, ಹಣವಂತರು, ಪ್ರಬಲ ಜಾತಿಗಳು ಅಂತ ಕರೆಸ್ಕೊಳ್ಳುವವರು, ಅಸ್ಪೃಶ್ಯ, ಸ್ಪೃಶ್ಯ, ಹೀಗೆ ವಿಂಗಡಣೆಯಾಗಿ ಎಲ್ಲರ ನಡುವೆ ಕೆಲವು ಜಾತಿಗಳು ಮಾತ್ರ ಹೆಚ್ಚು ಲಾಭವನ್ನು ಪಡ್ಕೊಳ್ತಿದ್ದಾವೆ ಅಂತ. ಒಳ ಮೀಸಲಾತಿ ಉದ್ದೇಶ ಅದೇ ಅಲ್ವಾ? ಆ ಉದ್ದೇಶವನ್ನೇ ಕಡೆಗಣಿಸಿ ಈ ಅಲೆಮಾರಿಗಳು ಮತ್ತು ತುಂಬ ಹಿಂದುಳಿದಿರುವಂತಹವು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳು ಭಿಕ್ಷಾಟನೆಯಿಂದ ಹಿಡಿದು ಅಲೆಮಾರಿಗಳಾಗಿ ಅಲ್ದಾಡ್ತಿರುವಂತಹ, ಎಲ್ಲೆಲ್ಲೋ ಟೆಂಟುಗಳು ಹಾಕ್ಕೊಂಡು ಬದುಕುವಂತಹ ಒಂದು ಪರ್ಮನೆಂಟ್ ಅಡ್ರೆಸ್ ಇಲ್ಲ, ವಿದ್ಯಾಭ್ಯಾಸಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಅವರು ಒಂದು ಕಡೆ ನಿಲ್ಲಲ್ಲ, ಏನೇನೋ ಸಮಸ್ಯೆಗಳಿದ್ದಾವೆ. ಬೆರಳೆಣಿಕೆಯಷ್ಟು ಜನ ಮಾತ್ರ ಸ್ವಲ್ಪ ಮೇಲೆ ಬಂದಿದ್ದಾರೆ, ಬೆರಳೆಣಿಕೆಯಷ್ಟು ಜನ ಮಾತ್ರ, ನೀವು ಕೌಂಟ್ ಮಾಡ್ಕೋಬೋದು, ಅಷ್ಟು ಕಡಿಮೆ ಜನ ಅಭಿವೃದ್ಧಿ ಹೊಂದಿರೋದು ಆ ಸಮುದಾಯಗಳಲ್ಲಿ. ಅವರನ್ನು ಈ ಕೊಲಂಬೋ ಜಾತಿಗಳು ಅಂತ ಕರೆಯುವಂಥ ಗುಂಪಿಗೆ ಹಾಕಿದಾಗ ನೀವೇ ಯೋಚನೆ ಮಾಡಿ, ಮೀಸಲಾತಿಯ ಉದ್ದೇಶನೇ ಹೋಯ್ತು, ಒಳ ಮೀಸಲಾತಿ ಉದ್ದೇಶ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಆ ಸಮುದಾಯಗಳ ಪರವಾಗಿ ಒಂದಷ್ಟು ಜನ ಈಗ ಧ್ವನಿ ಆಗ್ತಿದ್ದಾರೆ. ಅದರಲ್ಲಿ ಬಲಗೈ ಎಡಗೈ ಎರಡೂ ಸಮುದಾಯ, ಹೊಲೆಯ ಮತ್ತು ಮಾದಿಗ ಸಮುದಾಯದಿಂದಲೂ ಸಹ ಜನ ಅದಕ್ಕೆ ಧ್ವನಿಯಾಗುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ನಾಳೆ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ, ಒತ್ತಡ ಹೇರೋದಕ್ಕೆ ದೊಡ್ಡ ಪ್ರತಿಭಟನೆಯನ್ನು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದಾರೆ. ವಿ ಹೋಪ್ ಸಾಮಾಜಿಕ ನ್ಯಾಯದ ಬಗ್ಗೆ ನಿರಂತರವಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಐತಿಹಾಸಿಕ ಪ್ರಮಾದವನ್ನು ತಡೀತಾರೆ. 1% ಆದರೂ ಕೊಡಲಿ ಅವರಿಗೆ, ಕನಿಷ್ಠ 1% ಆದರೂ ಕೊಟ್ಟು ಅವ್ರಿಗೆ ಪ್ರತ್ಯೇಕವಾಗಿ ಇರಲಿ, ಅವ್ರ ಊಟನ ಅವ್ರಿಗೆ ಪ್ರತ್ಯೇಕವಾಗಿ ಇಡಿ. ಅವರು ಈ ಬಲಿಷ್ಠ ಜಾತಿಗಳ ಜೊತೆಯಲ್ಲಿ ಗುದ್ದಾಡಿ ಅವರು ಮೇಲೆ ಬರೋದು ಕಷ್ಟ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯೂ ಸಹ ಆಗ್ತಿದೆ, ಪ್ರತಿಭಟನೆಯೂ ಆಗ್ತಿದೆ, ಎಲ್ಲವೂ ಆಗ್ತಿದೆ. ನಾಳೆ ಆಗತ್ತೆ ಪ್ರತಿಭಟನೆ. ಸೊ ಇನ್ನು ಈ 6% ಇದೆಯಲ್ಲ, ಇದರಲ್ಲೂ ಸಹ ಹೊಲೆಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳೇನಿದಾವಲ್ಲ, ಇವರಿಗೂ ಸಹ ಅಸಮಾಧಾನ ಇದೆ. ಎಡಗೈ ಸಮುದಾಯದ ಪ್ರಕಾರ ಮಾದಿಗ ಸಂಬಂಧಿತ ಜಾತಿಗಳು, ಮಾದಿಗ ಸಮುದಾಯದ ಪ್ರಕಾರ ಅವರ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ಪಾಲನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ ಅನ್ನೋದು ಅವರ ಒಂದು ದೂರು. ಈ ಕಡೆ ಹೊಲೆಯ ಸಮುದಾಯವು ಸಹ ಅದನ್ನೇ ಹೇಳ್ಕೊಂಡು ಬರ್ತಿದೆ, ನಮಗೆ ಇನ್ನೂ ಹೆಚ್ಚಿನ ಪಾಲು ಕೊಡಬೇಕಾಗಿತ್ತು, ನಾವೇ ಜಾಸ್ತಿ ಇದ್ದೀವಿ, ನಮ್ಮನ್ನು ವಿಂಗಡಿಸಿಬಿಟ್ಟಿದ್ದಾರೆ, ನಮ್ಮನ್ನು ಹೊಲೆಯಾರ್, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಹೀಗೆಲ್ಲ ವಿಂಗಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಜನಸಂಖ್ಯೆ ಅಂಕಿಗಳ ಸಂಖ್ಯೆಯಲ್ಲಿ ಬರೀ ಹೊಲೆಯ ಅಂತ ಹಾಕಿದ್ರೆ ಕಡಿಮೆ ಬರುತ್ತೆ, ಇವರೆಲ್ಲರನ್ನೂ ಸೇರಿಸಿದ್ರೆ, ಇದರಲ್ಲೂ ನಮ್ಮ ಸಮುದಾಯಕ್ಕೆ ಸೇರಿದವರು ಸುಮಾರು ಜನ ಇದ್ದಾರೆ, ಇವರನ್ನು ಸೇರಿಸಿದ್ರೆ ನಾವು ಮಾದಿಗರಿಗಿಂತ ಹೆಚ್ಚಿದ್ದೀವಿ ಜನಸಂಖ್ಯೆಯಲ್ಲಿ, ನಮಗೆ ಹೆಚ್ಚು ಬರಬೇಕು ಅಂತ. ಬಟ್ ಅದು ಅಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇಲ್ಲ. ಆದರೆ ಅಲೆಮಾರಿಗಳು ಮತ್ತು ಅಲೆಮಾರಿಗಳಿದ್ದಾರಲ್ಲ, ಅವರ ಸಮಸ್ಯೆ ಮಾತ್ರ ದೊಡ್ಡ ಸಮಸ್ಯೆನೇ. ಅದು ಐತಿಹಾಸಿಕವಾದಂತಹ ತಪ್ಪು ನಿರ್ಧಾರ ಆಗುತ್ತೆ ಅವರು ತಿದ್ಕೊಂಡಿಲ್ಲ ಅಂದರೆ. ಸರ್ಕಾರ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲೇ ಅವರಿಗೆ ಪ್ರತ್ಯೇಕತೆ ಕೊಡಬೇಕು ಅಂತ ವಾದಿಸಿದ್ದಾರೆ, 1% ಕೊಡಬೇಕು ಅವ್ರಿಗೆ ಅಂತ. ಬಟ್ ಸರ್ಕಾರ ಆಗ ಮಾಡ್ತಿಲ್ಲ. ಅದಕ್ಕೆ ರಾಜಕೀಯ ಕಾರಣಗಳು ಸಾವಿರ ಇರ್ತವೆ. ಸರ್ಕಾರದಲ್ಲೇ ಇರುವಂತಹ ಮಂತ್ರಿಗಳು, MLAಗಳು ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕಿದ್ದಾರೆ. ಆ ಬಲಿಷ್ಠ ಜಾತಿಗಳ ಏನು ಪ್ರತಿನಿಧಿಗಳಿದ್ದಾರೆ, MLAಗಳು, ಮಿನಿಸ್ಟರು ಎಲ್ಲರೂ ಒತ್ತಡ ಹಾಕಿದ್ದಾರೆ. ಇಲ್ಲ ಅವ್ರು ನಮ್ಮ ಜೊತೆನೇ ಇಡಿ, ಅದನ್ನು ಸೇರಿಸಿ ನಮ್ಗೆ 5% ಕೊಡಿ, ಈಗಲೇ ನಾವು ಬರೀ 5%ಗೆ ಬಂದಿದ್ದೀವಿ, ಅವ್ರನ್ನೂ ಸೇರಿಸಿಟ್ರೇ ನಾವು ಸ್ವಲ್ಪ ಉಸಿರಾಡೋದಕ್ಕೆ ಸಾಧ್ಯ ಅನ್ನೋದು ಅವರ ವಾದ. ಅವರವರ ಹಿತಾಸಕ್ತಿಗೆ ನೋಡ್ಕೊಳ್ತಾ ಹೋಗ್ತಿದ್ದಾರೆ. ಆದರೆ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಗಳೇನಿದ್ದಾವೆ ಅವುಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಮಾತ್ರ ಸತ್ಯ. ಇದು ಹಾಗೆ ಉಳಿದ್ರೆ ಇಲ್ಲ, ಸಾಮಾಜಿಕ ನ್ಯಾಯವೇ ನಮಗೆ ಮುಖ್ಯ, ಎಂತಹದ್ದೇ ಬೆದರಿಕೆ ಒತ್ತಡ ಏನೇ ಬಂದರೂ ನಾವು ಮುಂದಕ್ಕೆ ಹೋಗ್ತೀವಿ, ಸಾಮಾಜಿಕ ನ್ಯಾಯ ಒದಗಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದರೆ, ಈ ಸರ್ಕಾರ ನಿರ್ಧಾರ ಮಾಡಿದ್ರೆ ಆ ಸಮುದಾಯಗಳಿಗೆ ನ್ಯಾಯ ಸಿಗುವಂತಹ ಸಾಧ್ಯತೆ ಇದೆ. ಇಲ್ಲದೆ ಹೋದರೆ ಇದು ಇಟ್ಸ್ ಗೋಯಿಂಗ್ ಟು ಬಿ ಎ ಲಾಂಗ್ ಫೈಟ್ ಫಾರ್ ಜಸ್ಟಿಸ್. ತುಂಬ ದೀರ್ಘವಾದಂತಹ ಹೋರಾಟಕ್ಕೆ ಈ ಅಲೆಮಾರಿಗಳು ಮತ್ತು ಅಲೆಮಾರಿ ಸಮುದಾಯಗಳು ಹೋಗಬೇಕಾಗತ್ತೆ. ವಿ ಹೋಪ್ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಟುಕೊಂಡು ಆ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ
ಮೀಸಲಾತಿಯನ್ನು ಕೊಡ್ತಾರೆ ಅಂತ. ಸೊ ನೋಡೋಣ, ನಾಳೆ ಪ್ರತಿಭಟನೆ ಇದೆ, ಇನ್ನೊಂದು ವಾರದಲ್ಲಿ ಅಂತಿಮವಾದಂತಹ ಪ್ರಕಟಣೆ ಬರುತ್ತೆ. ಆಗ ಏನೆಲ್ಲ ಆಗುತ್ತೆ, ಮುಂದೆ ಏನಾಗುತ್ತೆ ಅಂತ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.